ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಜನಸ್ನೇಹಿ ಮಂಜುಳಾ ಯೋಗೇಶ್ ಮಾತಾಡ್ತಿದ್ದೀನಿ. ಇವತ್ತು ನಿಜವಾಗ್ಲೂ ಖುಷಿ ಆಗ್ತಿದೆ. ಕೋಲಾರಿಂದ ಕೃಷ್ಣಮೂರ್ತಿ ಸರ್ ಅಂತ ಬಂದಿದ್ದಾರೆ. ನಮ್ಮ ಜನಸ್ನೇಹಿ ಸ್ವರ್ಗಕ್ಕೆ ಬೇಕಾದಂತಹ ರೇಷನ್ ಐಟಮ್ ಆಗಿರ್ಬೋದು, ಬಿಸ್ಕೆಟ್ಸ್ ಐಟಮು ಅಷ್ಟು ದೂರದಿಂದ ಇಲ್ಲಿಗೆ ತಂದ್ಕೊಟ್ಟಿದ್ದಾರೆ. ನಿಜವಾಗ್ಲೂ ನಿಮಗೆ ಏನು ಹೇಳಬೇಕು ಅಂತ ಹೇಳಕ್ಕಾಗಲ್ಲ ಸರ್. ತುಂಬ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆ ದೇವ್ರ ಮಕ್ಕಳ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತೀನಿ ಸರ್. ಕೋಲಾರಿಂದ ನಮ್ಮ ಆಶ್ರಮಕ್ಕೆ ಬರಬೇಕು ಅಂತ ಯಾಕೆ ಸರ್ ಅನ್ನಿಸ್ತು ನಿಮಗೆ? ಮೇಡಮ್, ಯಾಕಂದ್ರೆ ನಾನು ಫೇಸ್ಬುಕ್ ಅಲ್ಲಿ ನೋಡ್ತಾ ಇದೀನಿ, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದೀನಿ, ಯೋಗೇಶ್ ಅಣ್ಣ ಮಾಡ್ತಾರ ಸಹಾಯ, ಅವ್ರು ಮಾಡ್ತಾರ ಮಕ್ಕಳ ಆರೈಕೆ ತರ ಮಾಡ್ತಾ ಇದಾರೆ ಮೇಡಮ್. ಇಲ್ಲಿರೋ ಜನನ ದೇವ್ರ ಮಕ್ಕಳ ತರ ನೋಡ್ತಾ ಇದಾರೆ ಮೇಡಮ್. ಅಸಹ್ಯ ಪಡೆದೆ, ಅನ್ಯನ್ನ ಪಡೆದೆ, ಏನು ಪಡೆದಿರಾ ಅಷ್ಟು ಭಾಗ ಅವ್ರನ್ನ ಅಷ್ಟು ಚೆನ್ನಾಗಿ ಅವ್ರನ್ನ ಅಷ್ಟು ನಡವಳಿಕೆನ ಚಿಕ್ಕವರು ದೊಡ್ಡವರು ಅಂತ ಎಷ್ಟು ತಮಾಷೆಯಾಗಿ ಆಡಿಸಿ ಅವ್ರನ್ನ ನೋವಿಲ್ದೆ ಎಷ್ಟು ಚೆನ್ನಾಗಿ ನಗು ನಗುತ್ತಾ ಅವ್ರು ಆಡ್ತಾ ಇದಾರೆ ಮೇಡಮ್. ಎಷ್ಟು ಲಾಲನೆ ಪಾಲನೆ ಮಕ್ಳ ತರ ಮಾಡ್ತಾ ಇದಾರೆ ಮೇಡಮ್. ಅದನ್ನ ನೋಡ್ಬಿಟ್ಟು ಇಂಥ ಸೇವೆ, ಇಂಥ ಆಶ್ರಮಕ್ಕೆ ನಾವು ಒಂದ್ಸಾರಿ ಭೇಟಿ ಕೊಡ್ಬೇಕು, ಇಂಥ ದೇವ್ರ ಮಕ್ಕಳೆಲ್ಲ ಒಂದ್ಸಾರಿ ನೋಡ್ಬೇಕು ಅಂದ್ಬಿಟ್ಟು ನಮ್ಗೆಲ್ಲ ಆಸೆ ಆಯ್ತು ಮೇಡಮ್. ಅದಕ್ಕೆ ಒಂದ್ಸಾರಿ ಬಂದು ಅವನ್ನ ನೋಡ್ಕೊಂಡು ಹೋಗೋಣ ಬಂದೆ. ನನ್ನ ಅದೃಷ್ಟ ಸಿಕ್ಕಿಲ್ಲ, ನೀವು ಸಿಕ್ಕಿದ್ದೀರಾ ಮೇಡಮ್. ನನ್ನ ಪುಣ್ಯ. ಅಣ್ಣ ಅವ್ರು ಎಲ್ಲ ಹೋಗಿ ಮೇಡಮ್ ತುಂಬಾ ಚೆನ್ನಾಗಿದೆ ಮೇಡಮ್. ಎಲ್ಲ ತುಂಬಾ ಚೆನ್ನಾಗಿದೆ, ನೀಟಾಗಿದೆ, ಅಷ್ಟೇ ಚೆನ್ನಾಗಿ ಅಷ್ಟೇ ಶಿಸ್ತುಬದ್ಧವಾಗಿದ್ದಾರೆ ಮೇಡಮ್. ಎಲ್ಲ ದೇವ್ರ ಮಕ್ಕಳು ಕೂಡ ಅಷ್ಟೇ ಪ್ರೀತಿಯಿಂದ ಎಲ್ಲಾರ ಮಾತಾಡಿದ್ರು. ನಮ್ ಮತ್ತೆ ಬರ್ಬೇಕು ಅಂತ ನಮ್ಗೆ ಆಸೆ ಹೊಡ್ತಾ ಇದೆ ಮೇಡಮ್. ಈ ಆಶ್ರಮಕ್ಕೆ ಮತ್ತೆ ಭೇಟಿ ಕೊಡ್ತೀನಿ ಮೇಡಮ್. 3 ತಿಂಗಳ ನಂತರ ನಾನು ಮತ್ತೆ ಬರ್ತೀನಿ ಮೇಡಮ್. ಖಂಡಿತ ಬನ್ನಿ ಅಣ್ಣ. ನಿಮ್ಗೆ ತುಂಬಾ ಧನ್ಯವಾದಗಳನ್ನ ತಿಳಿಸ್ತೀನಿ. ಕೋಲಾರಿಂದ ಇಲ್ಲಿಗೆ ಬಂದು ನಮ್ಮ ಜನಸ್ನೇಹಿತರು ಇಷ್ಟೆಲ್ಲ ಹೆಲ್ಪ್ ಮಾಡಿರೋದಕ್ಕೆ. ಆದಷ್ಟು ಈ ವಿಡಿಯೋಗಳನ್ನ ಶೇರ್ ಮಾಡ್ತೀರಿ. ಯಾಕೆ ಅಂದ್ರೆ ತುಂಬಾ ದೂರ, ಇಲ್ಲಿಂದ 200 ಕಿಲೋಮೀಟರ್ ಆಗುತ್ತೆ ಸರ್. 150 120 130 ಕಿಲೋಮೀಟರ್ಸ್ ಅಲ್ಲಿಂದ ಇಲ್ಲಿ ಗಂಟ ಬರ್ತಾರೆ ಅಂದ್ರೆ ನಾವೆಲ್ಲ ಎಷ್ಟು ಅದೃಷ್ಟ ಮಾಡಿದೀವಿ ಅಲ್ವಾ. ನಿಜವಾಗ್ಲೂ ಖುಷಿ ಆಗುತ್ತೆ. ಅದಷ್ಟು ಈ ವಿಡಿಯೋಗಳನ್ನ ಶೇರ್ ಮಾಡಿ, ನಿಮ್ ಕೈಲಾದಂತ ಸಪೋರ್ಟ್ ಸಹಾಯ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು.